ಹಾಯ್ ನಮಸ್ತೆ ಫ್ರೆಂಡ್ಸ್, ಇವತ್ತು ಚಿಕನ್ ಗ್ರೇವಿ ಮತ್ತು ಮಟನ್ ಗ್ರೇವಿ ಎರಡು ಮಾಡಿ ತೋರಿಸ್ತೀನಿ. ಒಂದೇ ಮಸಾಲೆ ಬಳಸಿ ಎರಡು ಗ್ರೇವಿಯನ್ನು ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ಸಖತ್ತಾಗಿರುತ್ತೆ. ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ನೀವು ಫಟ್ ಅಂತ ನೋಡ್ಬೋದು. ಮೊದಲು ಮಟನಿಗೆ ಸ್ವಲ್ಪ ಉಪ್ಪು ಮತ್ತು ಹಳದಿ ಪೌಡ್ರ್ ಹಾಕಿ ಬೇಯಿಸ್ಕೋಬೇಕು. ಮಟನ್ ಯಾವ ರೀತಿ ಇದೆ ನೋಡ್ಕೋಬೇಕು. ತುಂಬ ಗಟ್ಟಿ ಇದ್ದರೆ ಚೆನ್ನಾಗಿ ಬೇಯಿಸಬೇಕು, ಅಷ್ಟೇನು ಗಟ್ಟಿ ಇಲ್ಲ ಅಂದರೆ ಹಾಗೆ ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು. ಹಾಗೆ ಚಿಕನಿಗೂ ಅಷ್ಟೇ ಹಳದಿ ಪೌಡ್ರ್ ಮತ್ತು ಉಪ್ಪು ಹಾಕಿ ಒಂದು ಅರ್ಧ ಗಂಟೆ ನೆನೆಯಲಿಕ್ಕೆ ಬಿಡಬೇಕು. ಈ ರೀತಿ ಯಾಕೆ ತೋರಿಸ್ತಾ ಇದ್ದೀನಿ ಗೊತ್ತಾ? ನಿಮ್ಮಲ್ಲಿ ಯಾರಾದರೂ ಬಂದಾಗ ಮಟನ್ ತಿನ್ನಲ್ಲ ಅಥವಾ ಚಿಕನ್ ತಿನ್ನಲ್ಲ ಅಂದಾಗ ಬೇರೆ ಬೇರೆ ಮಸಾಲ ಮಾಡೋದು ಯಾಕೆ, ಒಂದೇ ಮಸಾಲದಲ್ಲಿ ನಾವು ಎರಡು ಗ್ರೇವಿಯನ್ನು ಮಾಡ್ಬೋದು. ಹಾಗೆ ಇಲ್ಲಿ ಮಗದ ಬೀಜ ಅಂತ ಇದೆಯಲ್ವ, ಇದನ್ನು ಸ್ವಲ್ಪ ಹುರಿತೀನಿ. ಅಂದರೆ ನಾನು ತುಂಬ ಜಾಸ್ತಿ ಮಾಡಲ್ಲ, ನಾಲ್ಕು ಮಂದಿ ಊಟ ಮಾಡ್ಬೋದು. ಈಗ ಮಟನ್ ಸಾಂಬಾರು ಹಾಕಿ 4 ಮಂದಿ ಊಟ ಮಾಡ್ಬೋದು, ಚಿಕನ್ ಗ್ರೇವಿ ಹಾಕಿ 4 ಮಂದಿ ಊಟ ಮಾಡ್ಬೋದು. ಅಷ್ಟಕ್ಕೆ ನಾನು ಮಾಡ್ತಾ ಇರೋದು. ಹಾಗೆ ಕೊತ್ತಂಬರಿ, ಸೋಂಪು, ಜೀರಿಗೆ, ಮೆಣಸಿನಕಾಳು ಮತ್ತು ಬ್ಯಾಡಗಿ ಮೆಣಸು ಸ್ವಲ್ಪ ಡ್ರೈ ಮಾಡ್ಕೊತೀನಿ. ಹಾಗೆ ಆಯಿಲ್ ಏನೂ ಹಾಕಲ್ಲ, ಹಾಗೆ ಸ್ವಲ್ಪ ಡ್ರೈ ಮಾಡ್ಕೊಳ್ಳೋದು. ಇದು ಏನಾಗುತ್ತೆ ಗೊತ್ತಾ, ಯಾರಾದರೂ ನಮ್ಮ ಮನೆಗೆ ಬಂದರು ಏನೋ ಒಂದು ತಿನ್ನಲ್ಲ ಅಂತಾರಲ್ವ, ಅಂಥ ಟೈಮಲ್ಲಿ ನಾವು ಎರಡಕ್ಕೂ ಒಂದೇ ಮಸಾಲ ತೆಗೆದು ಮಾಡ್ಬೋದು. ಹಾಗೆ ಇಲ್ಲಿ ಗರಂ ಮಸಾಲ, ಚಕ್ಕೆ, ಲವಂಗ, ದಾಲ್ಚಿನ್ನಿ ಎಲೆ, ಕಸೂರಿ ಮೇಥಿ, ಜಾಯಿಕಾಯಿ ಮತ್ತು ಜಾಯಿಪತ್ರೆ ಎಲ್ಲವೂ ಸ್ವಲ್ಪ ಹಾಕ್ತಾಯಿದ್ದೀನಿ. ತುಂಬಾ ಜಾಸ್ತಿ ಹಾಕಲ್ಲ, ಸ್ವಲ್ಪ ಹಾಕಿದರೆ ಸಾಕು. ಇಲ್ಲಿ ಏನು ಗೊತ್ತಾ, ಚಿಕನ್ ಅಥವಾ ಮಟನ್ ಇರ್ಬೋದು, ತುಂಬ ಗರಂ ಮಸಾಲ ಹಾಕಿಬಿಟ್ರೆ ಅದರದ್ದೇ ಸ್ಮೆಲ್ ಬರ್ತಾ ಇರುತ್ತೆ. ಅದೇನು ಟೇಸ್ಟು ಬರಬೇಕು, ಜಸ್ಟ್ ಸ್ಮೆಲ್ ಬರಬೇಕು, ಚೆನ್ನಾಗಿರುತ್ತೆ. ಆಯ್ತಲ್ವ, ಈಗ ಮಸಾಲೆಗೆ ಆಯಿತು. ಹಾಗೆ ಇಲ್ಲಿ ನಾನು ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಪೇಸ್ಟ್ ಮಾಡ್ಕೋತೀನಿ. ಅಂದರೆ ನಾನು ಎರಡಕ್ಕೂ ಒಂದೇ ಮಸಾಲೆ ಅಲ್ವಾ, ಸ್ವಲ್ಪ ಎರಡಕ್ಕೂ ಬರುವಷ್ಟು ಮಾಡ್ತಾಯಿದ್ದೀನಿ. ಇಲ್ಲಿ ಈರುಳ್ಳಿನ ಹಾಕಬೇಕಾಗತ್ತೆ, ಬೆಳ್ಳುಳ್ಳಿ, ಶುಂಠಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು. ನಾನಿಲ್ಲಿ ಎರಡಕ್ಕೂ ಅಂದರೆ 4 ಟೊಮೆಟೊ ಇಟ್ಕೊಂಡಿದ್ನಲ್ವ, 2 ಟೊಮೆಟೊ ಪೇಸ್ಟ್ ಮಾಡ್ತೀನಿ, 2 ಟೊಮೆಟೊ ಫ್ರೈ ಮಾಡಲಿಕ್ಕೆ ಹಾಕ್ತೀನಿ. ಈ ರೀತಿ ನೋಡಿ ಹಾಕಬೇಕು, ಎರಡಕ್ಕೂ ಸರಿಸಮವಾಗಿ ಮಸಾಲ ಹಾಕಬೇಕಾಗತ್ತೆ. ಹಾಗೆ ಸ್ವಲ್ಪ ನಾವು ಟೊಮೆಟೊ 2 ಮಸಾಲೆಗೆ ಎಷ್ಟು ಬೇಕು, 4 ಟೊಮೆಟೊ ಇದ್ದರೆ ಗ್ರೇವಿ ರೆಡಿ ಆಗುತ್ತೆ. ಚಿಕನ್ ಗ್ರೇವಿಗೆ 2 ಟೊಮೆಟೊ, ಮಟನ್ ಗ್ರೇವಿಗೆ 2 ಟೊಮೆಟೊ. ಹಾಗೆ ಇಲ್ಲಿ ನಾನು 2 ಪಾತ್ರೆ ಇಟ್ಕೊಂಡಿದ್ನಲ್ವ, ಕೊಬ್ಬರಿ ಎಣ್ಣೆಯನ್ನು ಬಳಸ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ತುಂಬಾ ಸಖತ್ತಾಗಿರುತ್ತೆ ಮತ್ತು ಹೆಲ್ತಿಗೂ ತುಂಬ ಒಳ್ಳೆಯದು. ಹಾಗೆ ಈರುಳ್ಳಿ ಫ್ರೈ ಮಾಡ್ತೀನಿ, ಎರಡಕ್ಕೂ ಒಂದೇ ಸಲ ಹಾಕ್ತಾ ಇದ್ದೀನಿ. ನೋಡಿ ಇಲ್ಲಿ ಏನು ಗೊತ್ತಾ, ಚಿಕನ್ ಅಂತೂ ಬೇಗ ಬೆಂದು ಬಿಡುತ್ತೆ, ಮಟನ್ ಅಂತೂ ಬೆಂದ್ಕೊಂಡಿದೆ, ಅಷ್ಟರಲ್ಲಿ ಆಗಿಬಿಡತ್ತೆ. ಒಂದು 2-3 ನಿಮಿಷದಲ್ಲಿ ಚಿಕನ್ ಬೆಂದುಬಿಡತ್ತಲ್ವ, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸ್ವಲ್ಪ ಬೇಕು ಅಂದರೆ ಹಾಕ್ಬೋದು, ಚೆನ್ನಾಗಿರುತ್ತೆ. ಹಾಗೆ ಟೊಮೆಟೊನೂ ಅಷ್ಟೇ, ಇದಕ್ಕೆ 1 ಟೊಮೆಟೊ, ಮಟನ್ ಗ್ರೇವಿಗೆ 1 ಟೊಮೆಟೊ. ಈ ರೀತಿ ಸರಿಸಮ ಪಾಲ್ ಮಾಡಿ ಹಾಕ್ತಾಯಿದ್ದೀನಿ. ಈ ರೀತಿ ಮಾಡಿದಾಗ ಅಳತೆ ತಪ್ಪಬಾರ್ದು. ನಾವು ಎರಡಕ್ಕೂ ಅಂದರೆ ಎಷ್ಟು ಮಾಡ್ತೀವಿ ನೋಡಿ, ಅದಕ್ಕೆ ಎಷ್ಟು ಟೊಮೆಟೊ ಬೇಕಾಗತ್ತೆ ನೋಡಿ ಮಾಡಬೇಕು. ಹಾಗೆ ಇದಕ್ಕೆ ನಾನು ಬಟರನ್ನು ಹಾಕ್ತಾಯಿದ್ದೀನಿ, ಸ್ವಲ್ಪ ಬಟರಲ್ಲೇ ಬೇಯಲಿ ಅಂತ ಚೆನ್ನಾಗಿರುತ್ತೆ. ಬಟರು ಸ್ವಲ್ಪ ತುಪ್ಪ ಇವೆಲ್ಲ ಹಾಕಿದಾಗ ಚೆನ್ನಾಗಿರುತ್ತೆ. ಇಲ್ಲಿ ಚಿಕನಿಗೆ ಇಲ್ಲಿ ಟೊಮೆಟೊ ಸಾಸು ಸ್ವಲ್ಪ ನಮ್ಮ ಮಕ್ಕಳು ಹಾಕ್ತಾ ಇದ್ದಾರೆ, ಅದು ಒಂದು ರೀತಿ ಘಮ ಕೊಡುತ್ತೆ. ಚಿಕನ್ನಿಗೆ ಅಷ್ಟೇ ಹಾಕ್ತಾಯಿದ್ದೀನಿ, ಮಟನಿಗೆ ಹಾಕಲ್ಲ. ಸೋಯಾ ಸಾಸು ಮತ್ತು ಟೊಮೆಟೊ ಸಾಸು ಚಿಕನ್ ಗ್ರೇವಿಗೆ ಅಷ್ಟೇ ಹಾಕ್ತಾಯಿದ್ದೀನಿ. ಮಟನ್ ಗ್ರೇವಿಗೆ ಅದೆಲ್ಲ ಹಾಕಬಾರ್ದು, ಚೆನ್ನಾಗಿರಲ್ಲ. ನಂತರ ಇಲ್ಲಿ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇವೆಲ್ಲ ಹಾಕಿ ಪೇಸ್ಟ್ ಮಾಡಿದ್ನಲ್ವ, ಅದು ರೆಡಿ ಆಯಿತು. ಎರಡಕ್ಕೂ ಸ್ವಲ್ಪ ಹಾಕ್ತಾಯಿದ್ದೀನಿ, ಅರ್ಧಕ್ಕರ್ಧ. ತುಂಬಾ ಚೆನ್ನಾಗಿರುತ್ತೆ ಗೊತ್ತಾ. ನಮ್ಮನೇಲಿ ಏನು ಗೊತ್ತಾ, ನಮ್ಮನೇಲಿ ಒಬ್ಬರು ಮಟನ್ ತಿನ್ನಲ್ಲ, ಅದಕ್ಕೆ ಈ ರೀತಿ ಮಾಡೋದು. ಹಾಗೆ ಇಲ್ಲಿ ಅದು ಸರಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದು ಹಸಿ ವಾಸನೆ ಹೋಗಬೇಕಲ್ವ, ಸರಿಯಾಗಿ ಫ್ರೈ ಆಗಬೇಕು. ನಂತರ ಅದಕ್ಕೆ ನಾನು ಇಲ್ಲಿ ಮಟನ್ ಹಾಕಿ ಬೇಯಿಸ್ತಾ ಇದ್ದೀನಿ, ಇಲ್ಲಿ ಚಿಕನ್ ಹಾಕಿ ಬೇಯಿಸ್ತಾ ಇದ್ದೀನಿ. ಇಲ್ಲಿ ಮಟನ್ ಎಲ್ಲ ಸಣ್ಣ ಫ್ಲೇಮ್ ಇಟ್ಟಿದ್ನಲ್ವ, ನಿಧಾನವಾಗಿ ಬೇಯಲಿ ಅಂತ ಇಲ್ಲಿ ಚಿಕನನ್ನು ಬೇಯಿಸ್ಕೊತೀನಿ.
ಅಷ್ಟರಲ್ಲೇ ಬೆಂದುಬಿಡತ್ತೆ. ಚಿಕನ್ ಕೂಡ ಒಂದು 5 ನಿಮಿಷದ ಒಳಗಡೆ ಬೆಂದುಬಿಡತ್ತೆ. ನೋಡಿ ಇಲ್ಲಿ ಆಯಿತು. ಈಗ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಈ ರೀತಿ ಗ್ರೇವಿ ಮಾಡಿದಾಗ. ನಾನಿಲ್ಲಿಗೆ ತೆಂಗಿನಕಾಯಿ ಹಾಕ್ತಾಯಿಲ್ಲ, ಮಗದ ಬೀಜ ಅಂತ ಬರುತ್ತಲ್ವ ಅದು ಹಾಕ್ಬೋದು. ಅದ್ರ ಬದಲಿಗೆ ನಾವು ಗೋಡಂಬಿನೂ ಕೂಡ ಹಾಕ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಇಲ್ಲಿ ಇದು ಮಸಾಲ ಮಾಡ್ಕೊಂಡಿದ್ನಲ್ವ, ಮಸಾಲ ಪೌಡರ್, ಚಿಕನ್ ಮಟನ್ ಮಸಾಲ ಪೌಡ್ರ್ ಮಾಡಿದ್ನಲ್ವ, ಅಂದರೆ ನಾನು ಹೇಳಿದ್ದೆ ಅಲ್ವಾ ಕೊತ್ತಂಬರಿ, ಜೀರಿಗೆ, ಗರಂ ಮಸಾಲ ಎಲ್ಲ ಹಾಕಿ ಮಾಡೋದು. ಅದನ್ನು ಈಗ ಅರ್ಧಕ್ಕರ್ಧ ಹಾಕ್ತಾಯಿದ್ದೀನಿ. ಅದಕ್ಕರ್ಧ ಇದಕ್ಕರ್ಧ ನೋಡಿ ಹಾಕಬೇಕು. ಸ್ವಲ್ಪ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಗ್ರೇವಿ ಮಾಡಿದಾಗ. ನಾವೀಗ ಯಾವುದಾದ್ರೂ ತೆಂಗಿನಕಾಯಿ ಎಲ್ಲ ಹಾಕಿ ಮಸಾಲ ಮಾಡ್ಕೊಂಡು ಮಾಡಿದರೂ ಅದು ಒಂದು ರೀತಿ ಗ್ರೇವಿ ಆಗುತ್ತೆ. ಈ ರೀತಿ ಮಸಾಲ ಪೌಡ್ರ್ ಮಾಡಿ ಮಾಡಿದಾಗ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಗ್ರೇವಿ ಹೋಟೆಲಲ್ಲೆಲ್ಲ ಮಾಡ್ತಾರಲ್ವ ಅದೇ ರೀತಿಲಿ ಸ್ಮೆಲ್ ಕೂಡ ಬರುತ್ತೆ. ಹಾಗೆ ಇದಕ್ಕೆ ನಾನು ಕಸೂರಿ ಮೇಥಿ ಕೂಡ ಹಾಕಿದೆ ಪೌಡ್ರ್ ಮಾಡುವಾಗ. ಅದು ಒಂದು ರೀತಿ ಸ್ಮೆಲ್ ಬರುತ್ತೆ, ಘಮ ಘಮ ಬರುತ್ತೆ. ಗೋಡಂಬಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಗೋಡಂಬಿನೂ ಕೂಡ 1-2 ಹಾಕಬೇಕು. ಮಗದ ಬೀಜದ ಜೊತೆಗೆ ಹಾಕಿದರೆ ಸಖತ್ತಾಗಿ ಬರುತ್ತೆ, ಟೇಸ್ಟು ಕೂಡ ಕೊಡುತ್ತೆ. ಮಗದ ಬೀಜನೂ ಅಷ್ಟೇ ತುಂಬ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಇಲ್ಲಿ ತೆಂಗಿನಕಾಯಿ ಹಾಕಬೇಕಂತಲೇ ಇಲ್ಲ. ನೋಡಿ ರೆಡಿ ಆಯಿತು ತುಂಬಾ ಚೆನ್ನಾಗಿರೋ ಮಟನ್ ಗ್ರೇವಿ. ಇದು 4 ಮಂದಿ ಚಿಕನ್ನು 4 ಮಂದಿ ಊಟ ಮಾಡ್ಬೋದು. ನಮ್ಮ ಮನೇಲಿ ಒಬ್ಬರು ತಿನ್ನಲ್ಲ, ಮಟನ್ನು ತಿನ್ನಲ್ಲ, ಹಾಗಾಗಿ ಚಿಕನ್ನು ಈ ರೀತಿ ಮಾಡ್ತಾಯಿದ್ದೀನಿ. ಇಷ್ಟನ್ನು ರೆಡಿ ಮಾಡಿದ್ದೀನಿ. ಇದು ಜೋಳದ ರೊಟ್ಟಿ, ಹಾಗೆ ಚಪಾತಿಗೆ, ಅಕ್ಕಿ ರೊಟ್ಟಿಗೆ, ರೈಸಿಗೆ, ಗೀ ರೈಸಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಯಾವುದಕ್ಕೆ ಬೇಕು ಅದಕ್ಕೆ ನಾವು ಹಾಕ್ಕೊಂಡು ಊಟ ಮಾಡ್ಬೋದು. ಚೆನ್ನಾಗಿ ಬೇಯಿಸಿದರೆ ಆಯಿತು. ಉಪ್ಪು ನೋಡಿ ಹಾಕಬೇಕಾಗತ್ತೆ, ಎಷ್ಟು ಬೇಕು ಉಪ್ಪು. ಹುಳಿ ಅಂತೂ ಸರಿ ಇದೆಯಲ್ವಾ, ಯಾವುದೇ ಒಂದು ಮಾಡುವಾಗಲೂ ಅದಕ್ಕೆ ಸರಿಯಾದ ಉಪ್ಪು ಹುಳಿ ನೋಡಿ ಹಾಕಬೇಕಾಗತ್ತೆ. ಖಾರನೂ ಅಷ್ಟೇ, ಬಾಕಿ ಎಲ್ಲ ಸೇಮ್ ಇರುತ್ತೆ. ಗರಂ ಮಸಾಲ ಇವೆಲ್ಲ ನೋಡಿಕೊಂಡು ಹಾಕೋಬೇಕು. ಆಯಿತು, ಗೀ ರೈಸು ರೆಡಿ ಇದೆ. ಇಲ್ಲಿ ಮಟನು ಚಿಕನ್ ಗ್ರೇವಿನೂ ರೆಡಿ ಇದೆ. ತುಂಬಾ ಚೆನ್ನಾಗಿ ಬಂದಿದೆ. ನನಗಂತೂ ತುಂಬ ಇಷ್ಟ ಈ ರೀತಿ ಸಾಂಬಾರು, ಸ್ವಲ್ಪ ಇಷ್ಟಪಡ್ತೀನಿ ನಾನು. ತೆಂಗಿನಕಾಯಿ ಹಾಕಿ ಮಾಡಿರೋದು ಅದು ಚೆನ್ನಾಗಿರುತ್ತೆ. ಸ್ವಲ್ಪ ಡಿಫ್ರೆಂಟಾಗಿದ್ದರೆ ಇನ್ನೂ ಚೆನ್ನಾಗಿರುತ್ತಲ್ವ. ಗೀ ರೈಸಿಗೆ ಸೂಪರಾಗಿರುತ್ತೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.